ರಾಮುಲು ಕೌರವನ ರೀತಿ ಸೋಲು ಗ್ಯಾರಂಟಿ, ತಾಕತ್ತಿದ್ರೆ ಲೀಡ್ ತಗೊಂಡು ತೋರಿಸಿ ಅಂತ ಸವಾಲ್ ಹಾಕಿದಂಥ ಸಚಿವ ನಾಗೇಂದ್ರಗೆ ಮಧ್ಯರಾತ್ರಿಯಲ್ಲಿ ಹುಟ್ಟಿದ ನಾಯಕ ನರಿಗಳ ರೀತಿ ಮಾತನಾಡ್ತಿದ್ದಾರೆ. ಕೌರವ ಯಾರು ಪಾಂಡವ ಯಾರು ಅನ್ನುವುದನ್ನ ಜನ ತೀರ್ಮಾನಿಸಿದ್ದಾರೆ ಅಂತ ಹೇಳಿ ಶ್ರೀರಾಮುಲು ಟಾಂಗನ್ನ ಕೊಟ್ಟಿದ್ದಾರೆ. ಇವರಿಬ್ಬರ ವಾಕ್ ಸಮರವನ್ನ ನೋಡೋಣ A2 ಎದಿರೇಟಿನಲ್ಲಿ. ಮಹಾಭಾರತದಲ್ಲಿ ಕೌರವರು ಮತ್ತು ಪಾಂಡವರು, ನಾವು ಪಾಂಡವರು, ನಮ್ಮ ಪಾಂಡವರ ಪರವಾಗಿ ನಮ್ಮ ಅರ್ಜುನರನ್ನ ನಾವು ಇವತ್ತು ನಿಲ್ಲಿಸಿದ್ದೀವಿ. ಇವತ್ತು ಈ ಚುನಾವಣೆಯಲ್ಲಿ ನನ್ನ ಸೋದರರಾದಂಥ ವೆಂಕಟೇಶ್ ಪ್ರಸಾದ್ ಅವರು ಕೂಡ ಒಬ್ಬ ಅಭ್ಯರ್ಥಿಯಾಗಿ ಬರಬೇಕಂತಿದ್ರು. ಆದ್ರೆ ವೆಂಕಟೇಶ್ ಪ್ರಸಾದ್ ಅವರು ಕೂಡ ತ್ಯಾಗ ಮಾಡಿ ಇವತ್ತು ತುಕಾರಾಮಣ್ಣಗೆ ನಾನು ಅನ್ನುವಂಥ ವಿಚಾರದಿಂದ ವೆಂಕಟೇಶ್ ಪ್ರಸಾದ್ ಅವರು ಹೇಳಿ ತುಕಾರಾಮಣ್ಣ ನಿಂತೆ ಇವತ್ತು ವೆಂಕಟೇಶ್ ಪ್ರಸಾದ್ ನಿಲ್ಸಿದ್ರೆ ಯಾವ ರೀತಿ ಕೆಲಸ ಮಾಡ್ಕೊಂಡು ಹೋಗ್ತಿದ್ವೋ ಈ ಭಾಗದಲ್ಲಿ ಅದಕ್ಕಿಂತ 10% ಅಲ್ಲ 100% ಜಾಸ್ತಿ ಕೆಲಸ ಮಾಡಿ ಹೆಚ್ಚು ಕಲಿತೀವಿ ಅಂತ ಹೇಳಿ ಹೇಳಿಕೆ ಮಾಡ್ತಿದ್ದೀವಿ. ಇವತ್ತು ಅದೇ ರೀತಿಯಾಗಿ ಇರುವಂತವರು ನಾಯಕರು, ವೇದಿಕೆಯಲ್ಲಿರುವಂತ ನಾಯಕರು ಇವತ್ತು ಪಾಂಡವರ ಪರವಾಗಿ ನಮ್ಮ ತುಕಾರಾಮಣ್ಣ ಯಾವತ್ತೂ ಕೂಡ ನಾನು ಅರ್ಜುನ ಅಂತ ಹೇಳ್ತಿರ್ತೇನೆ. ಇವತ್ತು ಅದೇ ರೀತಿಯಾಗಿ ನಮ್ಮ ಪಾಂಡವರ ಪರವಾಗಿ ಅರ್ಜುನನಲ್ಲಿ ಇವತ್ತು ನಿಂತಿದ್ದಾರೆ. ಆ ಕಡೆ ಇರುವಂತವ್ರು ಯಾರಪ್ಪ ಇಲ್ಲ ಕೌರವರು. ಲಾಸ್ಟಿಗೆ ಏನಾಗ್ತದೆ ಕೌರವರಿಗೆ ಸೋಲಾಗ್ತೈತೆ. ಅದೇ ರೀತಿಯಾಗಿ ಇವತ್ತು ಅರ್ಜುನ ನಮ್ಮ ಬಾಳಕ್ಕೆ ಇವತ್ತು ಬಿಜೆಪಿ ತಪ್ಪರಿಸಿ ಹೋಗಿ ಮಧ್ಯರಾತ್ರಿಯಲ್ಲಿ ಉಟ್ಕೊಂಡಿರುವಂತ ನಾಯಕರು, ಈ ಮಧ್ಯರಾತ್ರಿಯಲ್ಲಿ ಉಟ್ಕೊಂಡಿರುವಂತ ನಾಯಕರಿಗೆ ಮಾತಾಡ್ತಾರೆ. ಯಾಕಂದ್ರೆ ಅವರು ಹೋರಾಟದ ಹಿನ್ನೆಲೆ ಗೊತ್ತಿಲ್ಲ ವ್ಯಕ್ತಿ. ಯಾರೋ ಹೇಳ್ತಾರಲ್ಲ, ಯಾರೋ ಹೆಸರು ಹೇಳಿಕೊಂಡು ಯಾರೋ ಗೊತ್ತಾರ. ಹಂಗಾಗಿ ನಾನು ಯಾವುದೂ ಹೇಳಕ್ ಹೋಗಲ್ಲ. ಖಂಡಿತವಾಗಿ ಈ ಮುಂಬರುತ್ತದೆ ಯಾರು ಪಾಂಡವರು ಯಾರು ಕೌರವರು ಅಂತದ್ದು ಜನರು ಅದನ್ನ ತೀರ್ಮಾನವನ್ನು ತಗೊಳ್ಳುವಂತ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.